ಐದನೇದಾಗಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನ ಸ್ವಾಮಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದ್ದೇವೆ. ನಮ್ಮ ತಪ್ಪುಗಳನ್ನ ನೀನೇನ್ ಮಾಡು, ಕೆಲವೊಂದ್ಸಾರಿ ದೇವರ ಮುಂದೆ ಹೋಗುವಾಗ ನಮ್ಮ ಪ್ರಾರ್ಥನೆ ಹೇಗಿರ್ತದೆ ಅಂದ್ರೆ, ನಾನು ರೈಟ್ ಆಗಿದ್ದೇನೆ, ನಾನು ಕರೆಕ್ಟ್ ಆಗಿದ್ದೇನೆ. ಇಲ್ಲ, ಪ್ರತಿ ಮನುಷ್ಯರು ತಪ್ಪಲೇಬೇಕು. ನಮ್ಮ ನಡತೆಯಿಂದ ಆಗಲಿ, ಮಾತಿನಿಂದ ಆಗಲಿ, ಕ್ರಿಯೆಯಿಂದ ಆಗಲಿ, ಯಾವುದೋ ಒಂದರಲ್ಲಿ ಪ್ರತಿ ಮನುಷ್ಯರು ತಪ್ಪುತ್ತಾನೆ. ಪ್ರತಿದಿನ ದೇವರ ಮುಂದೆ ಬರುವಾಗ ಪ್ರಾರ್ಥನೆ ಮಾಡಿ, ದೇವರೇ ನಮ್ಮ ತಪ್ಪುಗಳನ್ನು ಕ್ಷಮಿಸು. ಮೇರಾ ಗುನಾಹ್ ಕೋ ಮಾಫ್ ಕರೋ ಕ್ಯೂಂಕಿ ಮೈ ಪಾಪಿ ಹೂಂ. ಸ್ವಾಮಿ ನನ್ನ ತಪ್ಪುಗಳನ್ನು ಏನ್ ಮಾಡಿ ಕ್ಷಮಿಸು. ಕ್ಷಮಿಸಂತ ದೇವರ ಹತ್ರ ಕೇಳಿದೆ. ಯಾಕೆ ಆ ಮಾತನ್ನು ಹೇಳ್ತಾ ಇದ್ರು ಅಂದ್ರೆ, ಯೇ ಸ್ವಾಮಿ ನಮಗೆ ತಪ್ಪು ಮಾಡಿದ್ರೆ ನಾವು ಕ್ಷಮಿಸಿದ್ದೇವೆ. ಮತ್ತಾಯ 6:15 ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆಯೂ ಸಹ ನಿಮ್ಮ ತಪ್ಪುಗಳನ್ನ ಕ್ಷಮಿಸೋದಿಲ್ಲ. ಹೇಳ್ರಿ, ಕೈ ಮಾಡಿ ಎಲ್ಲರೂ ಹೇಳ್ರಿ, ಕ್ಷಮಿಸೋದಿಲ್ಲ. ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ದೇವರು ನಿನ್ನ ತಪ್ಪು ಕ್ಷಮಿಸ್ಬೇಕಂದ್ರೆ ಫಸ್ಟ್ ನೀನು ಇನ್ನೊಬ್ಬರ ತಪ್ಪು ಕ್ಷಮಿಸಬೇಕು. ಇನ್ನೊಬ್ಬರ ತಪ್ಪನ್ನ ಏನ್ ಫಸ್ಟ್ ಬಹಳ ಕಠಿಣವಾದಂತ ಮಾತು. ಹೌದು, ನೀನು ಇನ್ನೊಬ್ಬರಿಗೆ ಕ್ಷಮಿಸದೆ ನಿನಗೆ ಕ್ಷಮಿಸ್ಬೇಕಾ ದೇವರು? ಅದಲ್ವಾ? ನ್ಯಾಯ ಇದೇನಾ ಇದರಲ್ಲಿ? ಯೇಸು ಹೇಳ್ತಾ ಇದ್ದಾರೆ, ನೀನು ಇನ್ನೊಬ್ಬರ ತಪ್ಪನ್ನ ಕ್ಷಮಿಸಿದ್ರೆ ನಿನ್ ತಪ್ಪನ್ನ ಪರಲೋಕದ ತಂದೆ. ಅದಕ್ಕೆ ಯೇಸು ಹೇಳ್ತಾರೆ, ನಾವು ಇನ್ನೊಬ್ಬರ ತಪ್ಪನ್ನು ಕ್ಷಮಿಸಿದಾಗೆ ನಮ್ಮ ತಪ್ಪನ್ನ ಏನ್ ಮಾಡೋ. ಹಲ್ಲೆಲೂಯಾ. ಒಂದು ಸಾರಿ ಒಬ್ಬ ಸಹೋದರಿ ಪಾಸ್ಟರ್ ಹತ್ರ ಬಂದು ಹೇಳಿದ್ರಂತೆ, ಪಾಸ್ಟ್ರೇ ನನಗೆ ಬಹಳ ನೋವು ಕೊಟ್ಟಿದ್ದಾರೆ ಪಾಸ್ಟ್ರೇ, ಹಾಗಾಗಿ ನಾನು ಎಲ್ಲರನ್ನ ಕ್ಷಮಿಸ್ತೇನೆ, ಪ್ರಪಂಚದಲ್ಲಿ ಎಲ್ಲರನ್ನು ಕ್ಷಮಿಸ್ತೇನೆ, ಯಾವುದೇ ಮನುಷ್ಯರು ಎಲ್ಲರನ್ನು ಕ್ಷಮಿಸ್ತೇನೆ, ಆದ್ರೆ ಒಬ್ಬರು ಮಾತ್ರ ಕ್ಷಮಿಸಲ್ಲ. ಯಾರಮ್ಮ ಅವರು? ನನ್ನ ಗಂಡಕ್ಕೆ ಕ್ಷಮಿಸಲ್ಲ. ಯಾರಿಗೆ ಕ್ಷಮಿಸಲ್ಲ ಅಂತ ಟಾರ್ಚರ್ ಕೊಟ್ಟಾರ ಪಾಸ್ಟೇ. ಆ ರೀತಿ ನನಗೆ ಕೊಟ್ಟಿದ್ದಾರೆ. ಎಲ್ಲ ಬಿಳಿಯಾಗಿದ್ರು, ಬಿಳಿ ಪೇಜ್ ಅಲ್ಲಿ ಒಂದು ಸಣ್ಣ ಡಾಟ್ ಕಂಡ್ರೆ ಏನಾಗುತ್ತೆ, ಅದು ಪೇಜ್ ಹೊಲಸಾದಂಗೆ. ಎಲ್ಲ ಉರ್ದನವ್ರು ಎಲ್ಲರೂ ತಪ್ಪು ಕ್ಷಮಿಸ್ತೀಯ, ಆದ್ರೆ ಒಂದ್ ತಪ್ಪನ್ನು ಕ್ಷಮಿಸಲ್ಲ ಅಂದ್ರೆ ಯೇಸು ಹೇಳ್ತಾರೆ, ನಿನ್ ತಪ್ಪು ಕ್ಷಮಿಸಲ್ಲ, ನಿನ್ ತಪ್ಪನ್ನ. ಯಾಕೆ ಗೊತ್ತಾ? ಒಂದ್ ತಪ್ಪು ಬಾಕಿ ಇದೆ ನಿನಗೆ. ಎಲ್ಲರ ತಪ್ಪು ಕ್ಷಮಿಸಿದ್ರೆ ಒಂದ್ ತಪ್ಪು ನಿನ್ಗೇನಿದೆ. ಹಲ್ಲೆಲೂಯಾ. ಈ ವಿಷಯದಲ್ಲಿ ಎಷ್ಟು ಜನ ನಾವು ತಪ್ತಾ ಇದೀವಿ ಪ್ರೇಮ, ಎಷ್ಟು ಜನ ತಪ್ತಾ ಇದೀವಿ ಅಲ್ವಾ? ಇಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಯಾಕೆ ಹೇಳ್ತಾ ಇದ್ರು ಅಂದ್ರೆ, ಶಿಷ್ಯರಿಗೆ ಬಹಳ ವಿರೋಧವಾಗಿ ಜನರು ನಡ್ಕೊಳ್ತಾ ಇದ್ರು. ಹೌದಲ್ವಾ? ದಿನನಿತ್ಯ ಜನರು ನಮ್ಮ ಹತ್ರ ಬರ್ತಾರೆ. ಹೌದಲ್ವಾ? ಒಬ್ಬನ ಮಾತಿನಲ್ಲಿ ನಮಗೆ ತಪ್ಪು ಮಾಡ್ತಾನೆ, ಒಬ್ಬನು ನಮಗೆ ಮಾಡುವಂತ ವಿರೋಧವಾದ ಕೆಲಸದಲ್ಲಿ ಮಾಡ್ತಾನೆ, ಒಬ್ಬನು ನಮ್ಮ ಮನಸ್ಸನ್ನ ನೋಯಿಸ್ತಾನೆ, ಇನ್ನೊಬ್ಬನು ನಮಗೆ ಮೋಸ ಮಾಡ್ತಾನೆ, ಇನ್ನೊಬ್ಬನು ನಮ್ಮನ್ನು ವಂಚಿಸ್ತಾನೆ. ಏನೆಲ್ಲ ನಮ್ಗೆ ಮಾಡ್ತಾರ ಜನ. ಯೇಸು ಹೇಳ್ತಾರೆ, ಕ್ಷಮಿಸವರನ್ನ. ನಿನ್ಗೆ ಎಷ್ಟೇ ನೋಡ್ಕೊಳ್ಳಿ ಅವರನ್ನ. ಯೇಸು ಕ್ಷಮಿಸ್ತಾರಲ್ವಾ ಜನರನ್ನ. ಯೇಸು ಹೇಳ್ತಾನೆ, ಅವರನ್ನ ನೀ ಕ್ಷಮಿಸಿದ್ರೆ ನಿನ್ ತಪ್ಪು ದೇವರು ಕ್ಷಮಿಸ್ತಾನೆ. ಕ್ಷಮಿಸಿಲ್ಲ ಅಂದ್ರೆ ನಿನ್ ತಪ್ಪುಗಳು ಬಾಕಿನೇ ಇರ್ತಾವಲ್ಲೇ. ಪರಲೋಕಕ್ಕೆ ಹೋದ್ಮೇಲೆ ದೇವರು ಒಂದು ಲಿಸ್ಟ್ ತೆಗಿತಾರೆ, ನೋಡಿ ನಿನ್ ತಪ್ಪಿಲ್ಲ ಅಂತ. ದೇವ್ರೆ ನೀ ಕ್ಷಮಿಸಿ ಅಂತ ಹೇಳಿದಲ್ಲ. ನಾನು ಏನ್ ಹೇಳಿದೆ? ಅವ್ರು ಕ್ಷಮಿಸಿದ್ರೆ ಕ್ಷಮಿಸಿದ ಅಂತ ಹೇಳಿದೆ, ಕ್ಷಮಿಸಿದ ಅಂತ ಒಂದಿನ ದೇವ್ರು ಕೇಳ್ತಾರೆ. ಹಲ್ಲೆಲೂಯಾ. ಪಕ್ಕದ ಕೇಳಿದ್ರೆ ಸರಿಯಾಗಿ ಪ್ರಾರ್ಥನೆ ಮಾಡ್ರಿ. ಯಾರಾದ್ರೂ ನಾನು ಕ್ಷಮಿಸಿದೇವ್ರೆ, ಇನ್ನೊಮ್ಮೆ ನಾನು ಮಾಡಲ್ಲಪ್ಪ, ನಾನು ಕ್ಷಮಿಸಂತ ಯಾರಾದ್ರೂ ಪಶ್ಚಾತ್ತಾಪಕ್ಕಾಗಿ ಪ್ರಾರ್ಥನೆ ಮಾಡಿದ್ರೆ ಫಸ್ಟ್ ನೆನ್ಪು ಮಾಡ್ಕೊಂಡ್ರೆ ನಾನು ಯಾರಿಗಾದ್ರೂ ಕ್ಷಮಿಸಿನ ಅಥವಾ ಯಾರಾದ್ರೂ ಬಾಕಿ ಇದೇನಾ? ಆ ಹೆಣ್ಮಗಳು ಹೇಳಿದಾಗ ನನ್ನ ಗಂಡನ ಕ್ಷಮಿಸಲ್ಲ ಅಂತ ಅಂದ್ರಲ್ಲ, ನಿಮ್ಗೆ ಯಾರಿಗಾದ್ರೂ ಬಾಕಿ ಇದೇನಾ ಅಂತ ನೆನಪು ಮಾಡಿಕೊಂಡ್ರಿ. ಹಲ್ಲೆಲೂಯಾ. ಅವಾಗಲೇ ನಿನ್ನ ಪ್ರಾರ್ಥನೆಗೆ ಬಲ ಬರ್ತದೆ. ಅವಾಗಲೇ ದೇವರ ಪ್ರಾರ್ಥನೆಗೆ ಉತ್ತರ